ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. AI ಅನ್ನೋದು ಇಡೀ ವಿಶ್ವವನ್ನೇ ಕಬ್ಜಾ ಮಾಡ್ಕೊಂಡಿದೆ. ಯಾವ ಕ್ಷೇತ್ರದಲ್ಲಿ AI ಇದೆ ಅಂತ ಹುಡುಕೋದಕ್ಕಿಂತ ಯಾವ ಕ್ಷೇತ್ರದಲ್ಲಿ AI ಇಲ್ಲ ಅಂತ ಹುಡುಕಬೇಕು ಅಂಥ ಜಮಾನ ಈಗ. ಜನರು ಕೂಡ ಮುಂಚೆ AIನ ಬಳಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೂ ಕೂಡ AI ಮೊರೆ ಹೋಗ್ತಾ ಇದ್ದಾರೆ. ಇದೆಲ್ಲ ಓಕೆ, ಮೆಡಿಕಲ್, ಸೇಲ್ಸ್, ಟೆಕ್, ಎಜುಕೇಷನ್ ಹೀಗೆ ದೈತ್ಯ ಕ್ಷೇತ್ರಗಳಲ್ಲಿ AI ಜಾದು ಮಾಡಿದರೂ ಕೂಡ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಇದು ಕಾಲಿಡುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಆದರೆ ಈಗ ಇಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸ್ತಾ ಇದೆ. ಕೇವಲ ಛಾಪು ಮೂಡಿಸೋದಷ್ಟೇ ಅಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನೇ ದೊಡ್ಡ ಮಟ್ಟದಲ್ಲಿ ಬದಲಾಯಿಸ್ತಾ ಇದೆ. ಕೃತಕ ಬುದ್ಧಿಮತ್ತೆ ಅಥವಾ AI ಅಂತ ಏನು ಕರಿತೀವಿ, ಅದರ ಜೊತೆಗೆ ತಂತ್ರಜ್ಞಾನ ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನು ಅತ್ಯಂತ ವೇಗವಾಗಿ ಕ್ರಾಂತಿಗೊಳಿಸ್ತಾ ಇದೆ. ಬಿಡಿ ಬಿಡಿಯಾಗಿದ್ದ ಸಾಂಪ್ರದಾಯಿಕ ಕೆಲಸಗಳನ್ನು ಸಂಪೂರ್ಣವಾಗಿ ಇಂಟಿಗ್ರೇಟೆಡ್ ಡಿಜಿಟಲ್ ವರ್ಕ್ ಫ್ಲೋಗಳಾಗಿ ಅಂದರೆ ಕಾರ್ಯವಿಧಾನಗಳಾಗಿ ಬದಲಾಯಿಸುವ ಮೂಲಕ ಈ ತಂತ್ರಜ್ಞಾನ ಹೊಸ ಬದಲಾವಣೆಯನ್ನು ತರ್ತಾ ಇದೆ. AI ಆಧಾರಿತ ಆಲ್ಗರಿದಮ್ಗಳು ಗ್ರಾಹಕರ ಸರ್ಚ್ ಹಿಸ್ಟ್ರಿ, ಜೀವನ ಶೈಲಿಯ ಆದ್ಯತೆಗಳು ಮತ್ತು ಬಜೆಟ್ ಸೇರಿದಂತೆ ಬೃಹತ್ ಡೇಟಾವನ್ನು ಅನಲೈಸ್ ಮಾಡಿ ಗ್ರಾಹಕರಿಗೆ ಸೂಕ್ತವಾದಂತಹ ಪ್ರಾಪರ್ಟಿಗಳನ್ನು ಶಿಫಾರಸು ಮಾಡುತ್ತವೆ. ಇದರ ಜೊತೆಗೆ ಜನರೇಟಿವ್ AI ಮತ್ತು ವರ್ಚುವಲ್ ಸ್ಟೇಜಿಂಗ್ ಪರಿಕರಗಳು ಸಂಭಾವ್ಯ ಖರೀದಿದಾರರಿಗೆ ಖಾಲಿ ಇರುವಂಥ ಜಾಗಗಳನ್ನು ಡಿಜಿಟಲ್ ರೂಪದಲ್ಲಿ ಪೀಠೋಪಕರಣಗಳಿಂದ ಅಲಂಕಾರ ಮಾಡಿ ಅವು ಹೇಗೆ ಕಾಣಬಹುದು ಅಂತ ತಕ್ಷಣವೇ ಕಲ್ಪಿಸಿಕೊಳ್ಳೋಕೆ ಸಹಾಯ ಮಾಡುತ್ತವೆ, ಜೊತೆಗೆ ತೋರಿಸುತ್ತೆ ಕೂಡ. ಹಾಗೆಯೇ ದಿನದ 24 ಗಂಟೆ ಕೂಡ ಲಭ್ಯವಿರುವಂಥ ಚಾಟ್ ಬಾಟ್ಗಳು ಗ್ರಾಹಕರ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಕೊಟ್ಟು ಸೈಟ್ ವಿಸಿಟ್ಗಳನ್ನು ನಿಗದಿಪಡಿಸುತ್ತವೆ. ಆಸ್ತಿ ಹುಡುಕಾಟದ ಆಚೆಗೂ ತಂತ್ರಜ್ಞಾನ ಮೌಲ್ಯಮಾಪನ ವಿಧಾನಗಳು ಮತ್ತು ಮಾರುಕಟ್ಟೆ ಬುದ್ಧಿಮತ್ತೆಯನ್ನು ಅಂದರೆ ಮಾರ್ಕೆಟ್ ಇಂಟೆಲಿಜೆನ್ಸನ್ನು ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡ್ತಾ ಇದೆ. ಸಾಂಪ್ರದಾಯಿಕ ಮನುಷ್ಯರು ಮಾಡುವಂಥ ಮೌಲ್ಯಮಾಪನಗಳ ಜಾಗದಲ್ಲಿ ಈಗ ಆಟೋಮೇಟೆಡ್ ವ್ಯಾಲ್ಯೂಯೇಷನ್ ಮಾಡೆಲ್ಗಳು ಅಂದರೆ AVMS ಹೆಚ್ಚಾಗಿ ಬಳಕೆ ಆಗ್ತಾ ಇವೆ. ಇವು ಸಾವಿರಾರು ಆಸ್ತಿಗಳ ಮಾರಾಟದ ವಿವರಗಳು, ಮಾರ್ಕೆಟ್ ಟ್ರೆಂಡ್ ಮತ್ತು ನಿರ್ದಿಷ್ಟ ಪ್ರಾಪರ್ಟಿ ವೈಶಿಷ್ಟ್ಯಗಳನ್ನು ತಕ್ಷಣವೇ ಅನಲೈಸ್ ಮಾಡಿ ನಿಖರವಾದ ಮತ್ತು ನೈಜ ಸಮಯದ ಅಂದರೆ ರಿಯಲ್ ಟೈಮ್ ಮೌಲ್ಯದ ಅಂದಾಜನ್ನು ಒದಗಿಸುತ್ತೆ. ಇದಲ್ಲದೆ ಮುನ್ಸೂಚನಾ ವಿಶ್ಲೇಷಣೆಗಳು ಅಂದರೆ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂತ ಏನು ಕರಿತೀವಿ, ಸೊ ಇದರ ಹೂಡಿಕೆದಾರರು ಮತ್ತು ಡೆವಲಪರ್ಗಳಿಗೆ ಮುಂಬರುವಂಥ ಸ್ಥಳೀಯ ಮೂಲಸೌಕರ್ಯ ಅಭಿವೃದ್ಧಿಗಳು, ಎಲ್ಲೆಲ್ಲಿ ಜನಸಂಖ್ಯೆ ಬದಲಾವಣೆಗಳಾಗ್ತವೆ, ಜೊತೆಗೆ ಪ್ರಾದೇಶಿಕ ಜನಸಂಚಾರದ ಡೇಟಾವನ್ನು ಟ್ರ್ಯಾಕ್ ಮಾಡೋ ಮೂಲಕ ಭವಿಷ್ಯದಲ್ಲಿ ಬೆಳೀತಾ ಇರುವಂಥ ಅಥವಾ ಅಭಿವೃದ್ಧಿ ಆಗುವಂಥ ನೆರೆಹೊರೆಯ ಪ್ರದೇಶಗಳನ್ನು ಮುಂಚಿತವಾಗಿಯೇ ಇದು ಗುರುತಿಸಿ ಸಹಾಯ ಮಾಡುತ್ತೆ. ಈ ತಂತ್ರಜ್ಞಾನ ಆಧಾರಿತ ರಿಯಲ್ ಎಸ್ಟೇಟ್ನ ಭೌತಿಕ ನಿರ್ಮಾಣ ಮತ್ತು ರಚನಾತ್ಮಕ ವಿನ್ಯಾಸದ ಹಂತಗಳಲ್ಲೂ ಕೂಡ ಆಳವಾಗಿ ಅದು ವಿಸ್ತಾರ ಆಗ್ತಾ ಇದೆ. AI ಸಹಾಯದ ಆರ್ಕಿಟೆಕ್ಚರಲ್ ಪರಿಕರಗಳು ಕಾಮಗಾರಿ ಆರಂಭಿಸೋ ಮುನ್ನಾನೇ ಫ್ಲೋರ್ ಪ್ಲಾನ್ಗಳನ್ನು ಉತ್ತಮಗೊಳಿಸ್ತಾ ಇದೆ. ಒಮ್ಮೆ ನಿರ್ಮಾಣ ಕಾರ್ಯ ಪ್ರಾರಂಭವಾದ ನಂತರ ಡೆವಲಪರ್ಗಳು ಕಂಪ್ಯೂಟರ್ ವಿಷನ್, ಮಷಿನ್ ಲರ್ನಿಂಗ್ ಮತ್ತು ಸ್ವಯಂಚಾಲಿತ ಡ್ರೋನ್ಗಳನ್ನು ಬಳಸಿಕೊಂಡು ಡೈಲಿ ಆಕ್ಟಿವಿಟೀಸನ್ನು ಅಥವಾ ನಿರ್ಮಾಣದ ಪ್ರಗತಿಯನ್ನು ಅವರು ಟ್ರ್ಯಾಕ್ ಮಾಡಬಹುದು. ಅಲ್ಲದೆ ಸೈಟ್ಗಳಲ್ಲಿರುವಂಥ ಸುರಕ್ಷತಾ ನಿಯಮಗಳ ಪಾಲನೆಯನ್ನು ಮೇಲ್ವಿಚಾರಣೆ ಮಾಡೋಕ್ಕೂ ಕೂಡ, ಅದರ ಜೊತೆಗೆ ಮ್ಯಾನ್ಯುಯಲಿ ಮಾಡೋಕ್ಕೆ ಸಾಧ್ಯವಾಗದ ಮಟ್ಟದ ನಿಖರತೆಯೊಂದಿಗೆ ಅಂದರೆ ಆ ಪ್ರಿಸಿಷನ್ನೊಂದಿಗೆ ಕಟ್ಟುನಿಟ್ಟಾದ ಗುಣಮಟ್ಟದ ಪರಿಶೀಲನೆಗಳನ್ನು ಮಾಡುವಲ್ಲೂ ಕೂಡ AI ಸಹಾಯ ಮಾಡ್ತಾ ಇದೆ. ಆಸ್ತಿ ವಹಿವಾಟುಗಳು, ಹಣಕಾಸು ಮತ್ತು ನಿರಂತರ ಕಟ್ಟಡ ನಿರ್ವಹಣೆ ಕೂಡ ಈಗ ತುಂಬ ಸರಳ ಹಾಗೂ ಹೆಚ್ಚು ಸುರಕ್ಷಿತವಾಗಿವೆ. ಗೃಹ ಸಾಲ ನೀಡುವಂಥ ಬ್ಯಾಂಕ್ಗಳು ಮತ್ತು ಸಂಸ್ಥೆಗಳ ಸಾಲಗಾರರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮೌಲ್ಯಮಾಪನ ಮಾಡೋಕೆ ಮತ್ತು ಸಾಂಪ್ರದಾಯಿಕ ಸಮಯದ ಒಂದು ಸಣ್ಣ ಭಾಗದಲ್ಲಿ ಸಾಲಗಳನ್ನು ಅಪ್ರೂವ್ ಮಾಡೋಕ್ಕೂ ಕೂಡ ಆಟೋಮೇಟೆಡ್ ಅಂಡರ್ ರೈಟಿಂಗ್ ಮಾದರಿಗಳನ್ನು ಬಳಸ್ಕೊಳ್ತಾ ಇವೆ. ಮತ್ತೊಂದು ಕಡೆ ವಂಚನೆ ಪತ್ತೆ ಹಚ್ಚುವಂಥ ಆಲ್ಗರಿದಮ್ಗಳು ನಕಲಿ ಲಿಸ್ಟಿಂಗ್ ಮತ್ತು ಆರ್ಥಿಕ ವಂಚನೆಗಳನ್ನು ತಡೆಯೋಕೆ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಅಂದರೆ ಫುಟ್ ಪ್ರಿಂಟ್ಗಳನ್ನು ಸ್ಕ್ಯಾನ್ ಮಾಡುತ್ತವೆ. ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬರೋ ಹಾಗಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ IoT ಸೆನ್ಸಾರ್ಗಳು ಕಟ್ಟಡದ ವ್ಯವಸ್ಥೆಗಳು ಹಾನಿಗೊಳಗಾಗೋ ಮುಂಚೆನೇ ತಡೆಗಟ್ಟುವಂಥ ನಿರ್ವಹಣೆಯನ್ನು ಅಂದರೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸನ್ನು ಮಾಡಿ ಕಟ್ಟಡದ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡುತ್ತವೆ. ಜೊತೆಗೆ ಪ್ರಾಪ್ಟೆಕ್ ಪ್ಲ್ಯಾಟ್ಫಾರ್ಮ್ಗಳು ಬಾಡಿಗೆದಾರರ ಪರಿಶೀಲನೆ, ಲೀಸ್ ಪೀರಿಯಡ್ ರಿನ್ಯೂವಲ್ ಮಾಡುವಂಥದ್ದು, ಜೊತೆಗೆ ಬಾಡಿಗೆಯನ್ನು ಕಲೆಕ್ಟ್ ಮಾಡುವಂಥದ್ದು ಇದೆಲ್ಲವನ್ನು ಕೂಡ ಸ್ವಯಂಚಾಲಿತಗೊಳಿಸುತ್ತವೆ. ಅಂದರೆ ಆಟೋಮೇಷನ್ ಆಗಿ ಪ್ರತಿಯೊಂದು ಬಾಡಿಗೆದಾರರಿಂದ ಹಣವನ್ನು ವಸೂಲಿ ಮಾಡುವಂಥದ್ದು ಅಥವಾ ಯಾರೆಲ್ಲ ಲೀಸ್ ಅಗ್ರಿಮೆಂಟ್ ಬಾಕಿ ಇದೆಯೋ ಅದನ್ನು ಆಟೋಮ್ಯಾಟಿಕಲಿ ರಿನ್ಯೂವಲ್ ಮಾಡುವಂಥದ್ದು ಈ ಕೆಲಸವನ್ನು ಮಾಡುತ್ತೆ. ಸೊ ಇದೆಲ್ಲವೂ ಕೂಡ AIನಿಂದ ಹಾಗೂ ಟೆಕ್ನಾಲಜಿಯಿಂದ ಮಾಡಲ್ಪಡ್ತಾ ಇರುವಂಥ ಕೆಲಸಗಳು. AI ಹಾಗೂ ಪ್ರಾಪರ್ಟಿ ಟೆಕ್ಗಳು ಭವಿಷ್ಯದ ರಿಯಲ್ ಎಸ್ಟೇಟ್ ಮಾರ್ಕೆಟ್ನ ಬದಲಾಯಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.